ಟಾಕ್ಸಿಕ್ ಸಿನಿಮಾ ಹೇಗಿದೆ ಅಂದ್ರೆ ಇದು ಸಿನಿಮಾ ಅಲ್ಲ, ವಿಚಿತ್ರ ಸಿನಿಮಾ. ಈ ಸಿನಿಮಾನ ಅರ್ಥ ಮಾಡ್ಕೊಂಡು ಏನಾದ್ರೂ ನೋಡಿದ್ರೆ ಈ ಸಿನಿಮಾ ಅವರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲ ಬೇರೆ ಕಡೆ ಗಮನ ಇಟ್ಕೊಂಡು ಈ ಸಿನಿಮಾ ಏನಾದ್ರೂ ನೋಡ್ಬಿಟ್ರೆ ಅವರಿಗಂತೂ ಈ ಸಿನಿಮಾ ಅಷ್ಟು ಇಷ್ಟ ಆಗಲ್ಲ. ಬಿಕಾಸ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಮುಗಿಯೋವರೆಗೂ ಫುಲ್ ಕನ್ಫ್ಯೂಸ್ ಇರುತ್ತೆ. ಮತ್ತೆ ಕ್ಲೈಮ್ಯಾಕ್ಸ್ ಕೂಡ ಪ್ರಾಪರ್ ಎಂಡಿಂಗ್ ಇರೋದಿಲ್ಲ. ಒಂಥರ ಕ್ಲೈಮ್ಯಾಕ್ಸ್ ಯಾವ ತರ ಇದೆ ಅಂದ್ರೆ ಕೆರ್ಕೊಂಡ್ ತಲೆ ಕೂದಲು ಉದುರ್ಬೇಕು ಆ ತರ ಟೆನ್ಷನ್ ಕೊಡುತ್ತೆ ಈ ಸಿನಿಮಾ. ಇವ್ರು ಏನ್ ತೋರಿಸ್ತಾ ಇದಾರೆ, ಇಲ್ಲಿ ಏನ್ ನಡೀತಾ ಇದೆ, ಏನ್ ಇದ್ರ ಕತೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಮುಗಿಯೋವರೆಗೂ ಪ್ರಾಪರ್ ಆಗಿ ಐಡಿಯಾನೇ ಸಿಗೋದಿಲ್ಲ. ಸಿಕ್ಕರು ಕೂಡ ಅದು ಕನ್ಫ್ಯೂಷನ್ ಆಗೇ ಇರುತ್ತೆ. ಇನ್ನು ನಿಮ್ಗೆ ಕ್ಲೀನ್ ಆಗಿ ಹೇಳ್ಬೇಕಪ್ಪ ಅಂದ್ರೆ US ಸಿನಿಮಾ ಯಾವ ತರ ಇದೆ ಹೇಳಿ, ತುಂಬಾ ಕನ್ಫ್ಯೂಸ್ ಅಂತ ಅನ್ಸಿತ್ತೋದಲ್ಲ, ಅದೇ ರೀತಿ ಈ ಸಿನಿಮಾ ಸ್ವಲ್ಪ ಡಬಲ್ ಆಗಿರುತ್ತೆ ಕನ್ಫ್ಯೂಸ್ ಇರ್ಲಿ. ಇನ್ನು ವಿಜುವಲ್ಸ್, ಮೇಕಿಂಗ್, ಸಿನಿಮಾಟೋಗ್ರಫಿ, ಯುಶಲ್ ಮಿಶ್ರಾ ಅವರು ಮತ್ತೆ ರವಿ ಬಸ್ರು ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ SR ಅವರ ಆಕ್ಟಿಂಗ್, ಮೇನ್ಲಿ ಟಿಕೆಟ್ ಪಾತ್ರದಲ್ಲಿ ಕಾಣಿಸ್ಕೊಂತಾರಲ್ಲ SR ಅವರು, ಥಿಯೇಟರ್ ನ ಸ್ಕ್ರೀನ್ ನೇ ಅಲ್ಲಾಡಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಅನ್ಸಿತ್ತು ನನಗೆ. ಇನ್ನು ಲೇಡೀಸ್ ಪಾತ್ರದಲ್ಲಿ ಕಿಯಾರಾ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಇವೆಲ್ಲ ಓಕೆ ಫೀಲ್ ಕೊಡ್ತು, ಆದ್ರೆ ಸ್ಟೋರಿ ಯಾಕೆ ಈ ತರ ಅಂತ ಅನ್ಸ್ಬಿಡ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ನಾನು ನೋಡಿದ್ದು SR ಅವರ ಸಿನಿಮಾನ ಮತ್ತೆ 600 ಕೋಟಿ ಖರ್ಚನ ಯಾವ ತರ ಮಾಡಿದ್ರು ಅಂತ ಅನ್ಸ್ಬಿಡ್ತು. ಯಾಕೋ ಗೊತ್ತಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಗೆ ಈ ಸಿನಿಮಾ ರೀಚ್ ಆಗ್ಲಿಲ್ಲ ಏನೋ. ಆದ್ರೆ ಪಕ್ಕ ಇನ್ನೊಂದ್ಸಲ ಈ ಸಿನಿಮಾನ ನೋಡ್ತೀನಿ. ಅವಾಗ ಸೆಕೆಂಡ್ ರಿವ್ಯೂ ಅಂತ ಅಪ್ಲೋಡ್ ಮಾಡ್ತೀನಿ. ಅವಾಗ ಹೇಳ್ತೀನಿ ಈ ಸಿನಿಮಾ ಚೆನ್ನಾಗಿದೆಯಾ ಇಲ್ಲ ಅಂತ. ಯಾಕೆಂದ್ರೆ ಇವಾಗ ಹೇಳಕ್ ಆಗೋದಿಲ್ಲ ಈ ಸಿನಿಮಾ ಚೆನ್ನಾಗಿದೆಯಾ ಇಲ್ಲ ಅಂತ. ಇನ್ನು ಸ್ವಲ್ಪ ನನಗೆ ಅರ್ಥ ಆಗಿಲ್ಲ ಈ ಸಿನಿಮಾ, ಅರ್ಥ ಮಾಡ್ಕೊಂಡು ಅವಾಗ ಪಕ್ಕ ಹೇಳ್ತೀನಿ ಈ ಸಿನಿಮಾ ಚೆನ್ನಾಗಿದೆಯಾ ಇಲ್ಲ ಅಂತ. ಆದ್ರೆ ಸಿನಿಮಾ ನೋಡಿ ಹೊರಗ್ ಬಂದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಯಾಕೋ ಗೊತ್ತಿಲ್ಲ, ಫ್ಯಾನ್ಸ್ ಕ್ರೇಜ್ ತುಂಬಾ ಇರೋ ಕಾರಣ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸಿತ್ತು. ನಾನ್ ಸಜೆಷನ್ ಮಾಡೋದು ಒಂದ್ ಒಳ್ಳೆ ಥಿಯೇಟರ್ ನಲ್ಲಿ ಹೋಗಿ ಈ ಸಿನಿಮಾನ ನೋಡಿ, ಅಂದ್ರೆ ಕ್ರೌಡ್ ಇರೋ ಜಾಗದಾಗ, ಎಕ್ಸಾಂಪಲ್ PVR, IMAX ಇಲ್ಲಿ ಹೋಗಿ ಸಿನಿಮಾನ ನೋಡಿ. ಯಾಕೆಂದ್ರೆ ಅಲ್ಲಿ ಫುಲ್ ಜನ ಇದ್ರು ಕೂಡ ಅಷ್ಟು ಕಿರ್ಚಾಟ ಅದು ಅನ್ನೋದು ಏನಿರೋದಿಲ್ಲ ಅಲ್ಲಿ. ಅವಾಗ ನೀವು ಆರಾಮಾಗಿ ಅರ್ಥ ಮಾಡ್ಕೊಂಡು ನೋಡ್ಬೋದು ಈ ಸಿನಿಮಾ. ಆದ್ರೂ ನಿಮಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ, ಇದು ಮಾತ್ರ ಪಕ್ಕ. ನಾನು ಕೊಡ್ತಿರೋ ರಿವ್ಯೂ ಕೂಡ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದೇನೋ. ಇನ್ನು ಸ್ಟೋರಿ ಏನಪ್ಪಾ ಅಂದ್ರೆ ಬೇಡ, ಥಿಯೇಟರ್ ನಲ್ಲಿ ಹೋಗಿ ನೀವೇ ತಿಳ್ಕೊಳ್ಳಿ. ನೀವು ಕೂಡ ಸ್ಟೋರಿನ ಯಾರು ಸ್ಪಾಯಿಲ್ ಮಾಡಬೇಡಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೂವಿನ ಕ್ಲಿಪ್ ನ ಯೂಸ್ ಮಾಡಕ್ಕೆ ಹೋಗಬೇಡಿ. ಇನ್ನು ವೈಲೆನ್ಸ್ ಸೀನ್ಸ್ ಗಳು, ರೊಮ್ಯಾನ್ಸ್ ಸೀನ್ಸ್ ಗಳು ಸ್ವಲ್ಪ ಇದೆ. ಇದು ಫ್ಯಾಮಿಲಿ ಆಡಿಯನ್ಸ್ ಗೆ ಪಕ್ಕ ತೊಂದರೆ ಕೊಡುವಂತ ಸೀನ್ಸ್ ಗಳೇ ಸ್ವಲ್ಪ ಇದೆ ಇದರಲ್ಲಿ. ಮತ್ತೆ ರುಕ್ಮಿಣಿ ವಸಂತ್ ಅವರ ಫ್ಯಾನ್ಸ್ ಗಳಿಗಂತೂ ಈ ಸಿನಿಮಾ ನೋಡಿದ್ಮೇಲೆ ಸ್ವಲ್ಪ ಬೇಜಾರಾಗಿ ಆಗುತ್ತೆ ಪಕ್ಕ. ಅದು ಏನಂತ ನಾನು ಹೇಳೋದಿಲ್ಲ, ನೀವೇ ಸಿನಿಮಾ ನೋಡಿ ಗೊತ್ತಾಗ್ಬಿಡುತ್ತೆ. ನೋಡ್ಬೇಕು ಈ ಸಿನಿಮಾ ಇನ್ನು ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಷ್ಟಿಲ್ಲ ಅಂತ. ಆದ್ರೆ ಕಾನ್ಸೆಪ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಹೇಳ್ತೀನಲ್ಲ, ಈ ಸಿನಿಮಾ ಒಂದು 2 ಸಲ ನೋಡ್ಲೇಬೇಕು. ಅವಾಗ ಅರ್ಥ ಮಾಡ್ಕೊಂತೀರಾ ಈ ಸಿನಿಮಾನ, ಅವಾಗ ಹೇಳ್ತೀರಾ ನೀವು ಈ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ. ನಾನು ಕೂಡ ಹೇಳ್ತೀನಿ. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾ ನೋಡಿದ್ರೆ ನಿಮಗೆ ಯಾವ ತರ ಅನ್ಸಿತ್ತು ಪಕ್ಕ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಲೇಬೇಕು. ಓವರ್ ಆಲ್ ಆಗಿ ಟಾಕ್ಸಿಕ್ ಸಿನಿಮಾ ಏನ್ ಹೇಳ್ಬೇಕು ನನಗಂತೂ ಒಂದ್ ಚೂರು ಅರ್ಥ ಆಗ್ತಿಲ್ಲ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.